ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರಾತ್ರಿ ಕೇಕ್ ಕಟಿಂಗ್ ಎಲ್ಲ ಮಾಡಿಸಿ ಇವಾಗ ಹೋಗ್ತಾ ಇದ್ದೀವಿ ಊರಿಗೆ. ಆ್ಯಕ್ಚುಲಿ ಹಾಸ್ಪಿಟಲಿಗೆ ಹೋಗೋದಕ್ಕೆ ಆಗಲಿಲ್ಲ, ಬಿಕಾಸ್ ನೈಟ್ ನಾವು ಬರೋ ಅಷ್ಟರಲ್ಲೇ 9-10 ಗಂಟೆ ಆಗೋಗಿತ್ತು. ಯಾರು ಇರ್ತಾರೆ ಅಲ್ವಾ 10 ಗಂಟೆಯಲ್ಲಿ? ಆ್ಯಂಡ್ ಇವತ್ತು ಡಾಕ್ಟರ್ ಬರೋದೇ 6:30ಗೆ, 6:30 7 o'clockಗೆ. ಸೊ ಇವರಿಗೆ ಕೆಲಸ ಇದೆಯಲ್ಲ, ಸೊ ಹಾಗಾಗಿ ನೋಡೋಣ ಇವತ್ತು ನಾಳೆ. ಆ್ಯಂಡ್ ಟುಡೇ ಇಸ್ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಹೆಂಗಿದ್ರು ಇವರು ಫ್ರೀ ಇರ್ತಾರೆ. ಅವತ್ತು ಬಂದು ಹಾಸ್ಪಿಟಲಲ್ಲಿ ಚೆಕಪ್ ಮಾಡಿಸ್ಕೊಂಡು ಹೋಗೋಣ. ಆ್ಯಂಡ್ ಇವಾಗ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗಿ. ನಮ್ಮ ಮನೇಲಿ ನೋಡಿ ಬೆಳಗ್ಗೆನೆ ದೀಪ ಹಚ್ಚಿದ್ದಾರೆ ನಮ್ಮಪ್ಪ. ಇದ್ರಲ್ಲಿ ಕಾಣ್ತಾನೆ ಇಲ್ಲ. ಇಲ್ಲಿ ನೋಡಿ ಗೈಸ್, ಈ ಬೆಕ್ಕು ಎಲ್ಲಿ ಸೇರ್ಕೊಂಡಿದೆ ಅಂತ. ಓಯ್ ಬಾ, ಬರ್ತಾನೆ ಇಲ್ಲ. ಈ ಬೊಂಬೆ ನೋಡಿ ಎಷ್ಟು ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಾ ಇದೆ. ಅದೇ ಈ ಬೊಂಬೆ ನೋಡಿ ಯಾಕಪ್ಪ ಓನಾಯ್ತು. ಗೈಸ್, ಬೆಳಗ್ಗೆಯಿಂದ ಬೆಡ್ ಮೇಲೆನೆ ಬಿದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಊಟ ಮಾಡೋಣ ಅಂತ ಬಂದೆ. ಇವತ್ತಿನ ಊಟ ಕಾಣೋಲ್ಲ, ಅನ್ನ ಸಾಂಬಾರು ಚೆನ್ನಾಗಿದೆಯಾ? ಅಮ್ಮ ಮಾಡಿದ್ದು. ಬಟ್ ನನಗೆ ಕೊಕೊನಟ್ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ಸಾಂಬಾರು. ನಿಮಗೆ? ನಾನು ಸೇಮ್ ನಮ್ಮಪ್ಪ ಥರ ಗೈಸ್. ನಮ್ಮ ಅಪ್ಪಗೂ ಅಷ್ಟೇ ಸಾರಿಗೆ ಏನಾದರೂ ಕೊಬ್ಬರಿ ಎಲ್ಲ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ನನಗೂ ಅಷ್ಟೇ, ಏನೋ ಒಂಥರ ಎದೆಲ್ಲ ಉರಿ ಫೀಲ್. ಚೆನ್ನಾಗಿ ನೀರು ಕುಡಿದ್ರೆ ಆ ಥರ ಏನು ಫೀಲ್ ಆಗಲ್ಲ, ಕುಡ್ದಿಲ್ಲ ಅಂದರೆ ಸ್ವಲ್ಪ ಇದೆ ಉರಿಯತ್ತೆ. ಗೈಸ್, ಊಟ ಮುಗೀತು. ಬಟ್ ಊಟ ಆದಮೇಲೆ ನನಗೆ ಕಾಣಲ್ಲ, ಒಬ್ಬಟ್ಟು ಕಣ್ಣಿಗೆ ಬಿತ್ತು. ಆ್ಯಕ್ಚುಲಿ ಹೊಟ್ಟೆ ಫುಲ್ ಆಗಿದೆ, ಬಟ್ ಒಬ್ಬಟ್ಟು ಕಾಣಿಸ್ತು, ಫುಲ್ ತಿನ್ನಬೇಕು ಅನಿಸ್ತು. ಸೊ ಹಾಗಾಗಿ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಒಬ್ಬಟ್ಟು ಅಂದರೆ ಫಸ್ಟ್ ಎಲ್ಲ ಎಷ್ಟು ಇಷ್ಟ ಗೊತ್ತಾ ನನಗೆ. ಫೇವ್ರೆಟ್ ಫುಡ್ ಅಂದರೆ ಒಬ್ಬಟ್ಟು ಅಂತ ಹೇಳ್ತಾ ಇದ್ದೆ ನಾನು. ಬಟ್ ಯಾಕೆ ಅಷ್ಟು ಇಷ್ಟ ಆಗ್ತಿತ್ತು ಅಂದರೆ, ನಾವು ಒಬ್ಬಟ್ಟು ತಿನ್ನಬೇಕು ಅಂದರೆ ಯಾವುದಾದ್ರೂ ಹಬ್ಬ ಬರೋವರೆಗೂ ಕಾಯಬೇಕು, ಇಲ್ಲ ಯಾವುದಾದ್ರೂ ಫಂಕ್ಷನ್ಸ್ ಬರೋವರೆಗೂ ಕಾಯಬೇಕು, ಆ ಥರ. ಸೊ ಅವಾಗೆಲ್ಲ ಯಾವಾಗಲೋ ಒಂದ್ಸಲ ಮಾಡ್ತಿದ್ದಿತ್ತು. ಇವಾಗ ನೋಡಿ, ಇವಾಗ ನಾನು ತಿನ್ನಬೇಕು ಅನ್ಸಿದ್ರೆ ಸಾಕು ಮಾಡಿಕೊಡ್ತಾರೆ. ಸೊ ಆ ಒಂದು ವೇಟಿಂಗ್ ಪೀರಿಯಡ್ ಇಲ್ಲ. ಇವಾಗ ನಾವು ತಿನ್ನಬೇಕು ಅನ್ಸಿದಾಗ ತಿನ್ಬೋದು. ಆ್ಯಂಡ್ ಯಾಕೋ ಗೊತ್ತಿಲ್ಲ, ನಾನು ಮಾತಾಡ್ತಿದ್ದೆ ಫುಲ್ಲು ಇದೆಲ್ಲ ಡ್ರೈ ಆಗ್ತಾಯಿದೆ. ಐ ಡೋಂಟ್ ನೋ ವೈ. ಆ್ಯಂಡ್ ನೆನ್ನೆ ರಾತ್ರಿಯಿಂದ ನನಗೆ ಒಂಥರ ಬಾಯೆಲ್ಲ ಒಂಥರ ಕಸ್ರೆ ಥರ ಫೀಲ್. ಏನೋ ನಾನು ಕಹಿ ತಿನ್ಬಿಟ್ಟಿದ್ದೀನಿ ಅನ್ನೋ ಫೀಲ್. ಸೊ ಓಕೆ ಗೈಸ್, ಈ ವಿಡಿಯೋಲಿ ತುಂಬ ಮಾತಾಡ್ತಿಲ್ಲ ನಾನು. ಈಗ ಒಬ್ಬಟ್ಟು ತಿನ್ಬಿಟ್ಟು ಆಮೇಲೆ ರೆಸ್ಟ್ ಮಾಡ್ತೀನಿ ಅಷ್ಟೇ. ನನಗೆ ಹುಷಾರಿಲ್ಲ ಅಂದರೆ ರೆಸ್ಟ್ ಮಾಡೋದು ಬಿಟ್ಟು ಇನ್ನೇನು ಕೆಲಸ ಇಲ್ಲ. ಒಬ್ಬಟ್ಟು ಜೊತೆ GRB ತುಪ್ಪ ತಿನ್ನಿ, ಸಕ್ಕತ್ತಾಗಿ. ಅದು ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತಲ್ಲ, ಮರುಳಾಗಿ ಇರುವಂಥ ತುಪ್ಪ ಅಂತ, ಹಾಗೆ ಇರುತ್ತೆ ಅದು. ಅದೊಂಥರ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ನಾನು ಬೇರೆ ಬ್ರ್ಯಾಂಡ್ ತುಪ್ಪನೂ ತಿಂದಿದ್ದೀನಿ, ಮನೆಯಲ್ಲೇ ಮಾಡ್ತಾರಲ್ಲ ಆ ತುಪ್ಪನೂ ತಿಂದಿದ್ದೀನಿ, ಮತ್ತು ಈ ನಾಟಿ ತುಪ್ಪ ಮಾಡ್ತಾರೆ ಅಲ್ವಾ ಅದನ್ನು ತಿಂದಿದ್ದೀನಿ. ಬಟ್ ನನಗೆ ಫೇವ್ರೆಟ್ GRB. ಗೈಸ್, ಈವ್ನಿಂಗೆ ಟೀ ಆ್ಯಂಡ್ ಇಲ್ಲಿ ನೋಡಿ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಥರ ತಿಂಡಿಗಳೆಲ್ಲ ನಾನು ತಿನ್ನೋದೇ ಇಲ್ಲ. ಅದನ್ನು ತಂದು ಆಲ್ಮೋಸ್ಟ್ 1 ವೀಕ್ ಮೇಲೆ ಆಯಿತು. ಬಟ್ ಏನೋ ಆಸೆಗೆ ತೊಗೋತೀನಿ, ತಿನ್ನಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆ ಮಾವ ಆ್ಯಂಡ್ ನನ್ನ ಹಸ್ಬೆಂಡು ಕೂಡ 1-2 ತಿಂತಾರೆ. ಸೊ ಮಾಡಿಕೊಡ್ತಾ ಇದ್ದೀನಿ. ಇವತ್ತೇ ಓಪನ್ ಮಾಡಿರೋದು ಆ ಪ್ಯಾಕ್ನ. ಅದೇನೋ ಗೊತ್ತಿಲ್ಲ, ಡಿಮಾರ್ಟಿಗೆ ಹೋದಾಗ ಅಂದರೆ ಇಲ್ಲಿ ಸಿಗಲ್ವಲ್ಲ ಗೈಸ್. ಸೊ ಹಾಗಾಗಿ ಎಮರ್ಜೆನ್ಸಿಗೆ ನಾವು ತಿನ್ನಬೇಕು ಅನಿಸಿದ್ರೆ ಅಂತ ತೊಗೊಂಡು ಇಟ್ಕೊಂಡಿರ್ತೀನಿ. ಅದಿದ್ದಾಗ ತಿನ್ನಬೇಕು ಅನ್ಸಲ್ಲ, ಅದಿಲ್ಲದೆ ಇರಬೇಕಾದ್ರೆ ತಿನ್ನಬೇಕು ಅನಿಸುತ್ತೆ. ಕೋಪ ಬಂತಲ್ಲ, ಎಕ್ಸಾಕ್ಟ್ಲಿ. ಗೈಸ್, ಏನಪ್ಪ ಇವಳು ತಿನ್ನಲ್ಲ ಅಂದ್ಬಿಟ್ಟು ತಿಂತಾ ಇದ್ದಾಳೆ ಅಂತ ಅನ್ಕೋಬೇಡಿ ಪ್ಲೀಸ್. ಬಿಕಾಸ್
ಟೇಸ್ಟ್ ಮಾಡೋಣ ಅಂತ ಎರಡೆರಡು ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ನಗೆಟ್ಸ್ ಬರುತ್ತಲ್ವ, ಸೊ ಆ ಥರ ತೊಗೊಂಡಿದ್ದೆ, ಅದು ವರ್ಸ್ಟ್ ಆಗಿತ್ತು. ಓಕೆನಾ, ಸೊ ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಇದನ್ನು ತೊಗೊಂಡೆ. ಇದನ್ನು ಟೇಸ್ಟ್ ಮಾಡಿಬಿಟ್ಟು ನೋಡೋಣ, ಇದು ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ತೊಗೋಬೋದು ಅಲ್ವಾ. ಸೊ ಹಾಗಾಗಿ ಆಫ್ಕೋರ್ಸ್ ಇದು ಚೆನ್ನಾಗೇ ಇರುತ್ತೆ. ಬಿಕಾಸ್ ನೀವು ಇದ್ರೊಳಗಡೆ ನೋಡ್ತಾ ಇರ್ಬೋದು, ಇದ್ರೊಳಗಡೆ ಜಸ್ಟ್ ಪೊಟ್ಯಾಟೋನ ಸ್ಮ್ಯಾಶ್ ಮಾಡಿ ಅದನ್ನ ಹಾಕಿದ್ದಾರೆ ಅಷ್ಟೇ. ಸೇಮ್ ಆಲೂಗಡ್ಡೆ ಚಿಪ್ಸ್ ಥರ ಇದೆ ವಿತ್ ಕೆಚಪ್ ಅಂಡ್ ಗೋಸ್ಪೆಲ್. ನೈಸ್. ನಗೆಟ್ಸ್ ನಾವು ಒಂಥರ ಅದು ಎಣ್ಣೆಲಿ ಬಿಟ್ಟಿದ ತಕ್ಷಣ ಫುಲ್ಲು ಏನಂತಾರದು ಹೊಡೆದೋಗ್ತಿತ್ತು. ಬಟ್ ದಿಸ್ ಇಸ್ ಗುಡ್. ನೋಡೋದಕ್ಕೂ ಕ್ಯೂಟ್ ಅನ್ಸುತ್ತೆ ಅಲ್ವಾ. ನೋಡಿ ಸ್ಮೈಲಿ. ಐ ಡೋಂಟ್ ನೋ ವೈ, ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಬಾಯೆಲ್ಲ ಫುಲ್ಲು ಕಸ್ರೆ ಆ್ಯಂಡ್ ನಾನು ಹೆಂಗೆ ಬ್ರೀತ್ ಮಾಡ್ತಾಯಿದ್ದೆ, ನಾನು ಡೀಪ್ ಬ್ರೀತ್ ಮಾಡ್ತಾಯಿದ್ದೀನಿ. ನಾನು ನಾರ್ಮಲಾಗಿ ಉಸಿರಾಡೋಕ್ಕೆ ಆಗ್ತಾಯಿಲ್ಲ. ಒಂಥರ ಇಲ್ಲೆಲ್ಲ ಫುಲ್ ಡ್ರೈ ಆಗೋ ಥರ, ಬಾಯೆಲ್ಲ ಫುಲ್ ಡ್ರೈ ಆಗೋ ಥರ ಅನಿಸ್ತಾ ಇದೆ ನನಗೆ. ಸೊ ಅದಕ್ಕೆ ಫ್ರೆಶ್ ಅಪ್ ಆಗೋಣ ಅಂತ ಬಂದಿದ್ದೀನಿ. ಬ್ರಷ್ ಮಾಡಬೇಕು ಅನ್ಸುತ್ತೆ. ಬೆಳಗ್ಗೆನೂ ಬ್ರಷ್ ಮಾಡಿದ್ದೀನಿ, ಬಟ್ ಆ ಒಂದು ಕಸ್ರೆ ಏನೋ ಒಂಥರ ಏನೋ ತಿಂದ್ಬಿಟ್ಟಿದ್ದೀನಿ ಅನ್ನೋ ಥರ. ಬಟ್ ನಾನು ಏನೂ ತಿಂದಿಲ್ಲ ಆ ಥರ. ಆ್ಯಕ್ಚುಲಿ ಹೇಳ್ತಾರೆ ಅಲ್ವಾ, ಜ್ವರ ಬರೋ ಥರ ಇದ್ದರೆ ಆ ಥರ ಫೀಲ್ ಆಗುತ್ತೆ ಅಂತ. ಬಟ್ ಜ್ವರ ಏನು ನನಗೆ ಬರೋ ಥರ, ನನಗೆ ಮೇ ಬಿ ಬಾಡಿ ಪೇಯ್ನಿಂದ, ಐ ಡೋಂಟ್ ನೋ, ನಂಗೆ ಗೊತ್ತಾಗ್ತಾಯಿಲ್ಲ. ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾರೆ ತುಂಬ ಜನ. ಬಟ್ ನಾನು ಆಲ್ಮೋಸ್ಟ್ ಈಗ ಟೈಮ್ 4-5 o'clock ಆಲ್ಮೋಸ್ಟ್ 2.5 liters ಕುಡಿದಿದ್ದೀನಿ. ಯಾವುದೋ ಒಂದು ವಿಡಿಯೋಲ್ಲಿ ನೋಡಿದೆ ನಾನು, ಲೈಕ್ ನಿಮಗೆ ತುಂಬ ಲೋ ಫೀಲ್ ಆಗ್ತಿದ್ರೆ, ಅಂದರೆ ಏನೋ ಒಂಥರ ಮೂಡ್ ಸರಿ ಇಲ್ಲ ಅಂದರೆ ಫ್ರೆಶ್ ಅಪ್ ಆಗಿ ಅಂತ. ಆ್ಯಂಡ್ ಆಲ್ಸೋ ನಿಮಗೆ ನೆನಪಿದೆಯಾ, ನಾವು ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ಟೀಚರ್ ಪಾಠ ಮಾಡ್ತಿದ್ರೆ ನಾವೆಲ್ಲರೂ ಮಲ್ಕೊಂಡ್ಬಿಟ್ರೆ ಅವರು ಟೀಚರ್ಸ್ ನಮ್ಮನ್ನ ಎಬ್ಬರಿಸ್ಬಿಟ್ಟು ಹೋಗಿ ಫೇಸ್ ವಾಶ್ ಮಾಡ್ಕೊಂಬ ಅಂತ ಹೇಳ್ತಾರಲ್ವ. ಸೊ ಅದು ನೆನಪಾಯಿತು, ಅದಕ್ಕೆ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಬಂದೆ. ಗೈಸ್, ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಇವಾಗ ನನ್ನ ಬೀಟ್ರೂಟ್ ಕ್ಯಾರೆಟ್ ಆಮ್ಲ ಜ್ಯೂಸ್ನ ಕುಡಿಬೇಕು. ಆ್ಯಕ್ಚುಲಿ 1 ವೀಕಿಂದ ನಾನು ಅದನ್ನು ಕುಡ್ದೇ ಇಲ್ಲ, ಬಿಕಾಸ್ ನಾನು ನಮ್ಮಮ್ಮ ಮನೇಲಿ ಇದ್ನಲ್ವಾ. ಸೊ ಹಾಗೆ ಕುಡಿಯೋದಕ್ಕಾಗಲಿಲ್ಲ. ಬಟ್ ಇವತ್ತಿಂದ ಕುಡಿಯೋಣ. ಆ್ಯಂಡ್ ಯಾ, ಬನ್ನಿ ಗೈಸ್. ಇವಾಗ ನಮ್ಮ ಬೀಟ್ರೂಟ್ ಕ್ಯಾರೆಟ್ ಆಮ್ಲ ಆ್ಯಪಲ್ ಇಷ್ಟು ಹಾಕಿ ಮಾಡಿದಿತ್ತು. ಒಂದು ಕ್ಯೂಬ್ ಕಡೆ ಖಾಲಿ ಆಗಿರಲಿಲ್ಲ. ಮಾಡಿಟ್ಬಿಟ್ಟು ಹಂಗೆ ನಾನು ಮೇ ಬಿ ಅಮ್ಮ ಮನೆಗೆ ಹೋದೆ ಅನಿಸುತ್ತೆ. ಸೊ ಇವತ್ತಿನ ಕುಡಿಬೇಕು. ಲೂಕ್ ವಾರ್ಮ್ ವಾಟರಲ್ಲಿ ಕುಡಿಬೇಕು ಗೈಸ್. ಇದನ್ನು ತುಂಬ ಹಾಟ್ ವಾಟರಲ್ಲಿ ಬೇಡ, ಓಕೆನಾ. ಆ್ಯಂಡ್ ಹೇಳ್ತಾರೆ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ತುಂಬ ಬೆನಿಫಿಟ್ಸ್ ಅಂತ. ನನಗೇನು ಅನಿಸುತ್ತೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದಕ್ಕಾಗಲಿಲ್ಲ ಅಂದರೆ ದಿನದಲ್ಲಿ ಒಂದ್ಸಲ ಯಾವಾಗಲಾದರೂ ಕುಡೀರಿ, ಓಕೆನಾ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಮೆಲ್ಲರಿಗೂ ನಾನು ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಟಾಟಾ ಬಾಯ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡೋದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಆ್ಯಂಡ್ ಇನ್ನೆಂತ, ಹುಷಾರಾಗಿರಿ, ನಗ್ನಾಗ್ತಾ ಇರಿ, ಆರಾಮಾಗಿರಿ. And take care of your health, wealth, everything. Okay, bye. ನಾಳೆ ಸಿಗೋಣ.